ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ನಮ್ಮ SSLC ಆದ ತಕ್ಷಣ ಯಾವ ರೀತಿ ನಾವು ಕಾಲೇಜಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ Naukri.comನಲ್ಲಿ ಹೋಗಿ ನಾವು ಯಾವ ಕೆಲಸದಲ್ಲಿ ಯಾವ ಬ್ರ್ಯಾಂಚಲ್ಲಿ ಯಾವ ಕೋರ್ಸ್ ತೊಗೊಂಡಾಗ ಅವ್ರಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದರ ಕಂಟಿನ್ಯೂಯೇಷನ್ ವಿಡಿಯೋ ಇದು. ಸೊ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ನಾನು ಬೆಂಗಳೂರಿಂದ ಈ ವಿಡಿಯೋಸನ್ನು ಮಾಡ್ತೀನಿ. ಸೊ ವೆಲ್ಕಮ್ ಟು GP ಟೆಕ್ ಸ್ಟೋರೀಸ್. ಸೊ ನೋಡೋಣ ಬನ್ನಿ, ಯಾವ ರೀತಿ ನಾವು ಒಂದು SSLC ಆದ ತಕ್ಷಣ ನಮ್ಮ ಅಭಿರುಚಿಗೆ ಅನುಸಾರವಾಗಿ ಮತ್ತು ನಮಗೇನು ಇಂಟ್ರೆಸ್ಟ್ ಇರುತ್ತೆ ಮತ್ತು ಮಾರ್ಕೆಟಲ್ಲಿ ಯಾವುದಕ್ಕೆ ಒಂದು ರಿಕ್ವೈರ್ಮೆಂಟ್ ಇದೆ, ಇದರ ಬೇಸಿಸ್ ಮೇಲೆ ನಾವು ನೋಡ್ತಾ ಹೋಗೋಣ. ಈಗ ನಾವು ಫಸ್ಟ್ ಒಂದು ಡಿಪ್ಲೊಮಾ ಅಂತ ಹೇಳಿ ನಾನು ಆಪ್ಷನ್ ತೋರಿಸಿದ್ದೆ ನಿಮಗೆ. ಇದರಲ್ಲಿ ಇಷ್ಟು ಜಾಬ್ ಆಪರ್ಚುನಿಟೀಸ್ ನನಗೆ ತೋರಿಸ್ತಾ ಇತ್ತು ಅವತ್ತು ನೋಡಿದಾಗ. ಡಿಪ್ಲೊಮಾದಲ್ಲಿ ಆರ್ಟ್ಸಲ್ಲಿ, ಕಾಮರ್ಸ್ ತೊಗೊಂಡವ್ರಿಗೆ, ಸೈನ್ಸ್ ತೊಗೊಂಡವ್ರಿಗೆ, ಮೆಡಿಕಲ್ ಬ್ಯಾಕ್ಗ್ರೌಂಡಲ್ಲಿ ಇರೋರಿಗೆ. ಸೊ ನಾವು ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸೊ ಈಗ ನಾವು ಡಿಪ್ಲೊಮಾಯಿಂದ ಬರೋಣ. SSLC ಆದ ತಕ್ಷಣ ನಿಮ್ಮ ಇಂಟ್ರೆಸ್ಟ್ಗೆ ಅನುಗುಣವಾಗಿ ನಿಮಗೆ ಎಷ್ಟು ಟೈಮ್ ಇರುತ್ತೆ ಕಾಲೇಜಲ್ಲಿ ಮುಗಿಸಿ ನೀವು ಕೆಲಸಕ್ಕೆ ಸೇರಬೇಕು, ಆ ರೀತಿ ಇದ್ದಾಗ ಸೊ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿಕೊಂಡು, ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ರೀತಿ ಇದೆ ನಿಮ್ಮ ಮನೆಯಲ್ಲಿ, ನೀವು ಲೋನ್ ತೊಗೊಂಡು ಕೂಡ ಓದ್ಕೋಬೋದು, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ ಅಂತ ಹೇಳಿದ್ರೆ. ಈ ಒಂದು ಸೀರೀಸಲ್ಲಿ ನಾವು ಮಿಡಲ್ ಕ್ಲಾಸಿಂದ ಬಂದಿರುವಂಥ ಕುಟುಂಬಗಳ ಒಂದು ಹಿನ್ನೆಲೆ ಇರುವಂಥವ್ರಿಗೆ ಅಂತಲೇ ಮಾಡ್ಕೊಂಡು ಬರ್ತಾ ಇರೋದು. ಯಾವ ರೀತಿ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ, ಯಾವ ಒಂದು ನಾಲೆಡ್ಜ್ ಕೂಡ ಇಲ್ಲದೆ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಯಾರಿಗೂ ಕೂಡ ನಮ್ಗೆ ಹೇಳೋರೇ ಇಲ್ಲ ಅಂಥವ್ರಿಗೆ ಮಾತ್ರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೀರೀಸು. ಸೊ ಇದರಲ್ಲಿ ನಾನು ಕೆಲವೊಂದು ಕಾಲೇಜ್ಗಳು ನನ್ನ ಒಂದು ಇನ್ಫಾರ್ಮೇಷನ್ ಸರ್ಕಲಲ್ಲಿ ಯಾವ ಕಾಲೇಜ್ಗಳು ಚೆನ್ನಾಗಿದ್ದಾವೆ ಅಂತೇಳಿ ನಾವು ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿರೋವಂಥ ಕಾಲೇಜ್ ವೆಬ್ಸೈಟ್ಸ್ನ ಓಪನ್ ಮಾಡಿದ್ದೀನಿ. ಯಾಕೆ ನಾವು ಓಪನ್ ಮಾಡಿದ್ದೀನಿ ಅಂದರೆ, ಈ ಒಂದು ಕಾಲೇಜ್ ವೆಬ್ಸೈಟ್ಗಳಲ್ಲಿ ಆಲ್ರೆಡಿ ಆ ಕಾಲೇಜವರು ಒಂದಷ್ಟು ರಿಸರ್ಚನ್ನು ಮಾಡಿರ್ತಾರೆ. ಯಾವ ರೀತಿ ಕೋರ್ಸ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಇರುತ್ತೆ, ಮತ್ತು ಯಾವುದು ಮಾರ್ಕೆಟಲ್ಲಿ ತುಂಬಾ ಬೇಡಿಕೆ ಇರುತ್ತೆ ಅದರ ಅನುಗುಣವಾಗಿಯೇ ಅವರು ಕೂಡ ಕೋರ್ಸ್ಗಳನ್ನ ಡಿಸೈನ್ ಮಾಡಿರ್ತಾರೆ. ಸೊ ನಾವು ಆ ಆ್ಯಂಗಲಲ್ಲಿ ಕೂಡ ಒಂದು ಅನಾಲಿಸಿಸ್ ಮಾಡೋಣ ಬನ್ನಿ. ಸೊ ನಾವು ಮೊಟ್ಟ ಮೊದಲನೇದಾಗಿ ನಾನು SJ ಪಾಲಿಟೆಕ್ನಿಕ್ ಅಂತ ಹೇಳಿ ಇದೆ ಒಂದು ಕಾಲೇಜು, ಜಯಚಾಮರಾಜೇಂದ್ರ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಂತೇಳಿ. ಸೊ ಈ ಒಂದು ಕಾಲೇಜಲ್ಲಿ ನೀವು ಅಡ್ಮಿಷನ್ ಮತ್ತು ಡಿಪಾರ್ಟ್ಮೆಂಟ್ಸಲ್ಲಿ ನೋಡಿದರೆ ಸೊ ನಿಮಗೆ ಬಹಳಷ್ಟು ಆಪ್ಷನ್ಸ್ ಇದ್ದಾವೆ. ಸಿವಿಲ್ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಇಲ್ಲ ನಿಮ್ಗೆ ಏನು ಬೇಕು ಎಲ್ಲ ಇದೆ ನೋಡಿ. ಇಲ್ಲಿ ನೀವು ಒಂದು ಸಲ, ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಲ್ಲ, ನೀವು ಕೂತು ಒಂದು ಸಲ ರಿಸರ್ಚ್ ಮಾಡಿ. ನಿಮಗೊಂದು ಜಸ್ಟ್ ಒಂದು ಪಾಯಿಂಟರ್ಸ್ ಕೊಡ್ತಾಯಿದ್ದೀನಿ ನಾನು, ಯಾವ ರೀತಿ ಎಲ್ಲಿ ಬಂದು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂಥೇಳಿ. ಸೊ ಇದೊಂದು ಆಪ್ಷನ್ ಆಯಿತು. ಮತ್ತು ನೆಕ್ಸ್ಟು ನಾವೀಗ ಒಂದು ಡಿಗ್ರಿ ಕಾಲೇಜ್ಗಳ ಒಂದು ರಿಸರ್ಚ್ ಮಾಡೋಣ ಅಂತ ಹೇಳಿದ್ರೆ, ನಾವೊಂದು ಮಹಾಜನಾಸ್ ಕಾಲೇಜ್ ಅಂತ ಮೈಸೂರಿಂದ ಒಂದು ತೊಗೊಂಡಿದ್ದೀನಿ. ಸೊ ಇವರು ಏನೇನು ಕೋರ್ಸ್ಗಳನ್ನ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿದರೆ, BCom ಇದೆ, BBA ಇದೆ, BSc ಇದೆ, BCA ಇದೆ, BA ಇದೆ, ಮತ್ತು ಡಿಪ್ಲೊಮಾ ಕೂಡ ಇವರು ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ನೋಡಿ. ಇಲ್ಲಿ ನೋಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಕೂಡ ಇದೆ, ಫುಡ್ ಆ್ಯಂಡ್ ಬೆವರೇಜ್ ಕೂಡ ಇದೆ. ಈಗೆಲ್ಲ ಇದು ಬರ್ತಾ ಇದೆ ಭಾಳನೇ ಜಾಬ್ ಓಪನಿಂಗ್ಸ್ ಇದರಲ್ಲೂ ಕೂಡ. ಸೊ ನೀವು ರಿಸರ್ಚ್ ಮಾಡಿ ನೋಡ್ಬೋದು. ಮತ್ತು ಸರ್ಟಿಫಿಕೇಟ್ ಇನ್ ಫುಡ್ ಪ್ರೊಡಕ್ಷನ್ ಇದೆ, BBA ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ. ಸೊ ಈ ಒಂದು ಹಾಸ್ಪಿಟಾಲಿಟಿ ಸೆಕ್ಟರ್ ಇಂಡಿಯಾದಲ್ಲಿ ಭಾಳ ಬೂಮ್ ಆಗ್ತಾ ಇದೆ ರೀಸೆಂಟ್ ಸುಮಾರು ವರ್ಷಗಳಿಂದ. ಮತ್ತು BBA ಇನ್ ಏವಿಯೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರಿಸಮ್. ಸೊ ಸುಮ್ಮನೆ ಅವರು ಈ ರೀತಿ ಕೋರ್ಸ್ಗಳನ್ನ ಹಾಕಿರೋದಿಲ್ಲ. ನೀವು ನಿಮ್ಮ ಅಭಿರುಚಿಗೆ ಮತ್ತು ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಇದನ್ನೆಲ್ಲ. ಮತ್ತು BSc ಇನ್ ಜಿಯಾಲಜಿ ಇದೆ, ಮತ್ತು ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಕ್ವಾಲಿಟಿ. ಸೊ ಬಂದು ನೀವು ಕೂತು ನಿಧಾನವಾಗಿ ಇದನ್ನೆಲ್ಲ ಅನಾಲಿಸಿಸ್ ಮಾಡಿ, ನಿಮಗೆ ನಿಮ್ಮ ಊರಲ್ಲಿ, ಫಾರ್ ಎಕ್ಸಾಂಪಲ್ ಇದು ನಾನು ಮೈಸೂರಿಂದ ಹೇಳಿದೆ ಯಾಕಂದರೆ ನನಗೆ ಮೈಸೂರಲ್ಲಿರೋ ಕಾಲೇಜ್ಗಳ ಬಗ್ಗೆ ಒಂದಷ್ಟು ಐಡಿಯಾ ಇತ್ತು. ನಾನು ಕೂಡ ಬ್ಯಾಕಪ್ ಅಂಥೇಳಿ ನಾನು ಇಂಜಿನಿಯರಿಂಗ್ಗೆ ಹೋಗ್ತಾಯಿದ್ರು, ನಾನು ಬ್ಯಾಕಪ್ ಅಂಥೇಳಿ ನಾನು ಡಿಗ್ರಿ ಕಾಲೇಜ್ಗಳಿಗೆ ಕೂಡ ಮಹಾಜನಾಸಲ್ಲಿ ನಾನು ಅಪ್ಲಿಕೇಶನ್ಸನ್ನು ತೊಗೊಂಬಂದಿದ್ದೆ. ಅಕಸ್ಮಾತ್ ನನಗೆಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ ಈ ರೀತಿ ನಾನು ಡಿಗ್ರಿ ಸೈಡ್ ಹೋಗೋಣ ಅಂತಲೂ ಕೂಡ ನಾನು ಡಿಸೈಡ್ ಮಾಡಿಕೊಂಡು ಇದನ್ನು ತೊಗೊಂಬಂದಿದ್ದೆ. ಸೊ ಹಾಗಾಗಿ ನಾನೇನು ಮಾಡಿದ್ದೆ ಅದನ್ನೇ ನಿಮಗೂ ಕೂಡ ಸಜೆಷನ್ಸ್ ಕೊಡ್ತಾಯಿದ್ದೀನಿ. ಮತ್ತು ನಾವೊಂದು ಕ್ರೈಸ್ಟ್ ಯೂನಿವರ್ಸಿಟಿ, ಇದು ಅಕಾಡೆಮಿಕ್ಸ್ ಏನು ಅವ್ರು ಆಫರ್ ಮಾಡ್ತಿದ್ದಾರೆ ಅಂತ ನೋಡಿದೆ ನಾನು. ಇದು ಬೆಂಗಳೂರಲ್ಲಿರೋದು ಕ್ರೈಸ್ಟ್ ಯೂನಿವರ್ಸಿಟಿ. ಸೊ ಇಲ್ಲಿ ಬಂದರೆ ನೀವು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಇದೆ, ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್, ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಕಾಮರ್ಸಿಗೆ ಬರ್ತೀನಿ ಅಂದರೆ ಕಾಮರ್ಸ್ ಸೈಡ್ ಇದೆ, ಸ್ಕೂಲ್ ಆಫ್ ಎಜುಕೇಷನ್ ಇದೆ, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕೂಡ ಇದೆ ನೋಡಿ, ಲಾ ಕೂಡ ಇದೆ. ಎಷ್ಟೋ ಜನಕ್ಕೆ ಲಾನಲ್ಲಿ ಇಂಟ್ರೆಸ್ಟ್ ಇರುತ್ತೆ.
ಸೊ ಅವರು ಕೂಡ ಒಂದು ಇದನ್ನು ನೋಡಿ ನೀವು ರಿಸರ್ಚ್ ಮಾಡ್ಕೋಬೋದು. ಸ್ಕೂಲ್ ಆಫ್ ಸೈಕಾಲಜಿಕಲ್ ಸೈನ್ಸಸ್ ಇದೆ. ಸೈಕಾಲಜಿಕಲ್ ಸೈನ್ಸಸ್ ಬಹಳ ಜನ ಹೊರಗಡೆಯಿಂದ ಕೇರಳದಿಂದ ಎಲ್ಲ ಬಂದು ನಮ್ಮ ಒಂದು ಮೈಸೂರಲ್ಲಿ ಭಾಳ ಜನ ಓದ್ತಾರೆ. ಜೇಸಸ್ ಮೆಡಿಕಲ್ ಕಾಲೇಜಲ್ಲಿ ಭಾಳ ಜನ ಬರ್ತಾರೆ ಇದಕ್ಕೆ. ಲೈಕ್ ದೇರ್ ಆರ್ ಲಾಟ್ ಆಫ್ ನರ್ಸಿಂಗ್ ಇದೆ, ತುಂಬ ಜನ ಬರ್ತಾರೆ. ಸೊ ನೀವು ನಿಮ್ಮ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಮೇಲೆ ನೀವು ಇದನ್ನೆಲ್ಲ ರಿಸರ್ಚ್ ಮಾಡಬೇಕಾಗುತ್ತೆ. ಈಗ ನಾನು ಹೇಳೋಕ್ಕಾಗಲ್ಲ, ಈಗ ನನಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ನಾನು ಅದನ್ನು ನಿಮ್ಮ ತಲೆಗೆ ಹೇಳೋಕ್ಕಾಗಲ್ಲ. ಸೊ ನಿಮಗೇನು ಇಂಟ್ರೆಸ್ಟ್ ಇರುತ್ತೆ ನೀವೇ ಅದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿ, ಯಾಕಂದರೆ ನೀವು ಯಾವುದೋ ಊರು ಬಿಟ್ಟು ಊರು ಇನ್ನೆಲ್ಲೋ ಹೋಗಿ ಓದಕ್ಕೆ ಹೋಗ್ತೀನಿ ಮತ್ತು ಹಾಸ್ಟೆಲಲ್ಲಿ ಇರಬೇಕಾಗುತ್ತೆ, ಹಾಸ್ಟೆಲ್ಗೆ ದುಡ್ಡು ಖರ್ಚಾಗುತ್ತೆ, ಅಲ್ಲಿ ಊಟ ಸರಿಗಿರೋದಿಲ್ಲ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಈ ರೀತಿ ಭಾಳಷ್ಟು ಕೂಡ ಚಾಲೆಂಜಸ್ ಇರ್ತವೆ. ಅದನ್ನೆಲ್ಲ ದಾಟಿ ನಾನು ಹೋಗ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ ಅಂದರೂ ಹೋಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ ಮತ್ತು ನಿಮಗೇನು ಇಂಟ್ರೆಸ್ಟ್ ಇದೆ ಅಂತ. ಸೊ ನಾನು ಸಜೆಷನ್ ಕೊಡೋದೆ ಅಂದರೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಊರಿನ ಹತ್ತಿರದಲ್ಲಿ, ನಿಮ್ಮ ಏರಿಯಾ ಹತ್ತಿರದಲ್ಲಿ ಯಾವ ಕಾಲೇಜ್ ಇರುತ್ತೆ, ಆಲ್ಮೋಸ್ಟ್ ನೀವು ಭಾಳ ಕಷ್ಟಪಡದೆ ಒಂದು ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋವಂಥದ್ದು ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಸಜೆಷನ್. ಈಗ ಇನ್ನೊಂದು ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೊಂಡಿದ್ದೆ, ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ಲು. ಸೊ ಇಲ್ಲಿ ಬಂದರೆ ನೀವು ಡಿಪಾರ್ಟ್ಮೆಂಟ್ಗಳಿಗೆ ಹೋದರೆ ಇಲ್ಲೂ ಬಹಳಷ್ಟು ಇಂಜಿನಿಯರಿಂಗಲ್ಲಿ ಕೂಡ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಸೊ ನಿಮಗೆ ಬೇಡಿಕೆ ಇರೋವಂಥದ್ದು ಯಾವಾಗಲೂ ಲೈಕ್ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇರುತ್ತೆ, ಹಾಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ENC ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಸೊ ಈಗೆಲ್ಲ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಕೂಡ ಅದಕ್ಕೂ ಕೂಡ ಬೇಡಿಕೆ ಇದೆ. ಇದು ಯಾವುದೇ ತೊಗೊಂಡ್ರು ನೀವು ಅದಕ್ಕೆ ಅದರದ್ದೇ ಆದಂಥ ಒಂದು ಕೋರು ನಾನ್ ಕೋರ್ ಅಂತ ಕಂಪ್ನಿಗಳಿರುತ್ತೆ. ಸೊ ನೀವು ಅದ್ರ ಬೇಸಿಸ್ ಮೇಲೆ ನೀವು ಜಾಬನ್ನು ಹುಡ್ಕೊಬೋದು. ಸೊ ನಾವಿಲ್ಲಿ ನಮ್ಮ ಒಂದು ಜಾಬ್ ಓಪನಿಂಗ್ಸಲ್ಲಿ ನೋಡ್ತಾ ಇದ್ದಾಗ ಇಲ್ಲಿ BE-BTech ಜಸ್ಟ್ ಏನೇ ಮಾಡಿದ್ರು ಯಾವುದೇ ಬ್ರಾಂಚಿಂದ ಇದ್ರೂ ಇಷ್ಟು ಆಪರ್ಚುನಿಟಿಗಳಿದೆ. ಸೊ ವಿಚ್ ಈಸ್ ಗುಡ್. ಯಾವುದಾದ್ರೂ ಒಂದು ತೊಗೊಂಡು ನೀವು ಟ್ರೈನಿಂಗನ್ನು ತೊಗೊಂಡು ಕಂಪ್ನಿಗಳು ಟ್ರೈನ್ ಮಾಡ್ತಾರೆ ನಿಮ್ಮನ್ನು, ಆಮೇಲಿಂದ ನೀವು ಜಾಬ್ಗೆ ಹೋಗ್ಬೋದು. ನೀವು ನೋಡಿ, ನೀವು MBA ಮಾಡ್ತೀನಿ ಅನ್ನೋದು ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಕೂಡ ಹೋಗ್ಬೋದು. ಭಾಳಷ್ಟು ಆಪರ್ಚುನಿಟಿಗಳಿದೆ. ಇದು ನಾವು ಇನ್ನೂ ನ್ಯಾರೋ ಡೌನ್ ಮಾಡಿ ರಿಸರ್ಚ್ ಮಾಡಿ ನೋಡಿದ್ರೆ ಇನ್ನೂ ಕೂಡ ಸಿಗುತ್ತೆ. ನಾನು ಜಸ್ಟ್ ಟಾಪಲ್ಲಿ ಒಂದು ಸರ್ಚ್ ಮಾಡಿ ಹಾಕಿದ್ದೆ ಎಷ್ಟು ಆಪರ್ಚುನಿಟಿ ಇದೆ ಅಂತ. ಮತ್ತು ಇದಕ್ಕೆ ಸೀಮಿತ ಅಲ್ಲ. ಲೈಕ್ ಎನಿ ಗ್ರ್ಯಾಜುಯೇಟ್ ಅಂದರೆ ಏನು ಬೇಕಾದ್ರೂ ಓದಿರಿ ನೀವು, 47,000 ಜಾಬ್ಸ್ ಈಗಲೇ ಅಟ್ ಪ್ರೆಸೆಂಟ್, ಲೈಕ್ 10 ದಿನದ ಮುಂಚೆ ಡೇಟಾ ಇದು. ಸೊ ಈಗಲೂ ಕೂಡ ಜಾಬ್ ಓಪನಿಂಗ್ಸ್ ಅಷ್ಟು ಇರುತ್ತೆ. ಎನಿ ಪೋಸ್ಟ್ ಗ್ರ್ಯಾಜುಯೇಟ್ಗೆ ಇಷ್ಟು ಜಾಬ್ ಓಪನಿಂಗ್ಸ್ ಇದೆ. ಸೊ ಜಾಬ್ಗೇನು ಕೊರತೆ ಇಲ್ಲ. ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಎಲ್ಲೇ ಹೋಗಿ ನಾನು ವರ್ಕ್ ಮಾಡ್ತೀನಿ ಅಂತಂದರೆ ನಿಮಗೆ ಟ್ಯಾಲೆಂಟ್ ಇದ್ದರೆ ಸತ್ಯವಾಗಲೂ ನಿಮಗೆ ಜಾಬ್ ಸಿಗುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು. ಫಸ್ಟ್ 1 ರಿಂದ 2-3 ವರ್ಷದ ತನಕ ನೀವು ಫಸ್ಟ್ ಕಲಿಬೇಕು ಕೆಲಸವನ್ನು, ಆಮೇಲಿಂದ ಅದಾಗತ್ತೆ ತಾನಾಗೆ ತಾನು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ, ನಾನು ಇನ್ ಡೀಟೇಲ್ ಹೋಗೋದಿಲ್ಲ, ಯಾಕಂದರೆ ನಿಮಗೆ ಭಾಳಷ್ಟು ಅದ್ರ ಬಗ್ಗೆ ಬೇರೆ ಕಂಟೆಂಟ್ಗಳು ಸಿಗ್ತವೆ ಇದ್ರ ಬಗ್ಗೆ. ಓಕೆ, BBA ಅಂದರೆ ಏನು, BCom ಅಂದರೆ ಏನು, ಬನ್ನಿ ಇದರಲ್ಲಿ ಬಂದು ಓದಿ. ಇದರಲ್ಲೆಲ್ಲ ನೋಡಿ ನಿಮಗೆ ಭಾಳಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಇದನ್ನೆಲ್ಲ ಕೂತ್ಕೊಂಡು ನೀವು ಅನಾಲಿಸಿಸ್ ಮಾಡಿ, ಓಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಇದೆ. ಸೊ ಅಕೌಂಟಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಸೊ ನೀವು ಇಲ್ಲಿ ಬಂದು ಓಕೆ ನಾನು ಇದನ್ನು ಮಾಡ್ಬೋದು ಅಂತೇಳಿ ನೀವು ಇದು ಇರ್ಬೋದು. ಇವಾಗ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯಾ. ಕೆಲವೊಂದು ಸಲ ನಮ್ಗೆ ಐಡಿಯಾನೇ ಇರೋದಿಲ್ಲ. SSLCನಲ್ಲಿ ಇದ್ದಾಗ ಓಕೆ ಇವೆಲ್ಲ ಈಗ ಯಾಕಂದರೆ ನ್ಯಾರೋ ಡೌನ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ. ಸೊ ಇದೆಲ್ಲ ಹೆಂಗಪ್ಪ ಅಂತ ಹೇಳಿ ಅನಿಸುತ್ತೆ. ಸೊ ಇದು ನಿಮಗೆ ಡಿಗ್ರಿಗಳ ಬಗ್ಗೆ ಆಯಿತು. ಆದರೆ SSLC ಆದ ತಕ್ಷಣ ನಾನು ಡಿಪ್ಲೊಮಾ ಬಗ್ಗೆ ಹೇಳಿದೆ, ಬಟ್ PUC ಬಗ್ಗೆ ಮಾತಾಡಿಲ್ಲ. ಸೊ ನಾನು ಇಲ್ಲಿ RVCದು ಕೂಡ ನಿಮಗೆ ತೋರಿಸಿದೆ, ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗಲ್ಲಿ. ಆದರೆ ಅದಕ್ಕಿಂತ ಮುಂಚೆ PUCನಲ್ಲಿ ನೀವು ಏನು ತೊಗೋಬೇಕು ಅನ್ನೋದಕ್ಕೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಅಲ್ಲಿ ಬಹಳ ಕನ್ಫ್ಯೂಷನ್ ಇತ್ತು. ನಾನು ಓದಬೇಕಾದ್ರೂ ಇತ್ತು, ಈಗಲೂ ಕೂಡ ಕನ್ಫ್ಯೂಷನ್ ಇದೆ. PCMB ತೊಗೋಬೇಕಾ, PCMC ತೊಗೋಬೇಕಾ, PCME ತೊಗೋಬೇಕಾ, ಏನು ತೊಗೋಬೇಕು ಲೈಕ್ PUನಲ್ಲಿ ನಾನು ಇದು ಮಾಡ್ತೀನಿ ಅಂತಂದರೆ ಅಂತ. ನನ್ನ ಸಜೆಷನ್ನು ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಏನಂದರೆ, ನೀವು ಡಿಪ್ಲೊಮಾನ ಅವಾಯ್ಡ್ ಮಾಡ್ತೀನಿ, ನಾನು PUಗೆ ಹೋಗಿ ನೆಕ್ಸ್ಟು ಡಿಗ್ರಿನಾರ ಮಾಡ್ಕೊತೀನಿ ಇಲ್ಲ ಇಂಜಿನಿಯರಿಂಗಾರ ಮಾಡ್ಕೊತೀನಿ ಅಂತಂದರೆ ಬೆಟರ್. ನಾನು ಸಜೆಸ್ಟ್ ಮಾಡೋದು ನೀವು PU ಪ್ರೀ ಯೂನಿವರ್ಸಿಟಿ ಇದಕ್ಕೆ 1-2 ವರ್ಷ ನೀವು ಸ್ಪೆಂಡ್ ಮಾಡೋದು ಉತ್ತಮ. SSLC ಆದಮೇಲೆ ಅಲ್ಲಿ ನಿಮಗೆ ರಿಫೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಸಬ್ಜೆಕ್ಟ್ಸ್ ಎಲ್ಲ ನ್ಯಾರೋ ಡೌನ್ ಆಗ್ತಾ ಹೋಗುತ್ತೆ. ಕಾಲೇಜ್ ಲೈಫ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಸ್ಕೂಲಲ್ಲಿ ಇರಬೇಕಾದ್ರೆ ಒಂಥರ ಜೀವನ ಇರುತ್ತೆ. ಕಾಲೇಜಿಗೆ ಬಂದ ತಕ್ಷಣ ನಿಮಗೆ ಆಲ್ರೆಡಿ ಸಡನ್ನಾಗಿ ಫ್ರೀಡಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಒಂದು ರಿಫೈನ್ಮೆಂಟ್ ಅಲ್ಲಿ ಸಿಗುತ್ತೆ ಯಾವ ರೀತಿ ಇದೆ ಅಂತ.
ಮತ್ತು ಪಿ ಯು ಸಿ ಆದಮೇಲೆ ನಿಮಗೆ ಬಹಳಷ್ಟು ಆಪರ್ಚುನಿಟಿಗಳು ಯಾವ ಡಿಗ್ರಿಯಲ್ಲಿರಲಿ, ಇಂಜಿನಿಯರಿಂಗಲ್ಲಿ ಇರಲಿ, ಅಥವಾ ಬೇರೆ ಯಾವುದೇ ಒಂದು ಸರ್ಟಿಫೈಡ್ ಕೋರ್ಸ್ಗಳಿರಲಿ, ಏನು ಬೇಕಾದ್ರೂ ಮಾಡ್ಕೋಬೋದು. ನನ್ನ ಸಜೆಷನ್ ಪಿ ಯು ಸಿ. ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ ನಾವು ವಿಸ್ತಾರವಾಗಿ, ಯಾವ್ದು ತೊಗೊಂಡ್ರೆ ಉತ್ತಮ ಅಂಥೇಳಿ. ಇದು ನಿಮಗೆ ಹೈ ಲೆವೆಲಲ್ಲಿ ಯಾವ ರೀತಿ ನೀವು ಹೋಗಿ ನಿಮ್ಮ ಕಾಲೇಜ್ ಯಾವ್ದು ನಿಮಗೆ ಇಂಟ್ರೆಸ್ಟ್ ಇರುತ್ತೆ ನಿಮ್ಮ ಊರಿಂದು, ಆ ಒಂದು ವೆಬ್ಸೈಟ್ಗೆ ಹೋಗಿ ಆ ಒಂದು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ನೀವು ನೋಡಿ, ಅವರ ಡಿಪಾರ್ಟ್ಮೆಂಟಲ್ಲಿ ಏನೇನು ಇದ್ದಾವೆ ನಿಮ್ಮ ಅಭಿರುಚಿಗೆ ಅನುಗುಣವಾಗಿ ಅನ್ನೋದ್ರ ಬಗ್ಗೆ ಇದೆ. ಸೊ ಇದನ್ನು ಜಾಸ್ತಿ ಎಳೆಯೋದಿಲ್ಲ ನಾನು. ಸೊ ಇದ್ರ ಮೇಲೆ ನೀವು ಕೂತ್ಕೊಂಡು ಸ್ವಲ್ಪ ನೋಡಿ, ಯಾವ ರೀತಿ ನೀವು ಹೋಗಿ ಯಾವ ಒಂದು ವೆಬ್ಸೈಟಲ್ಲಿ ಎಲ್ಲಿ ಅಕಾಡೆಮಿಕ್ಸ್ ಅಂತ ಇರುತ್ತೆ, ಕೆಲವೊಂದು ಕಡೆ ಪ್ರೋಗ್ರಾಮ್ಸ್ ಅಂತ ಇರುತ್ತೆ ನೋಡಿ. ನಾರ್ಮಲಿ ಎಲ್ಲ ಕಡೆ ಅಕಾಡೆಮಿಕ್ಸ್ ಅಂತಲೇ ಇರುತ್ತೆ. ಸೊ ಒಂದೊಂದು ಕೂತ್ಕೊಂಡು ನೀವು ನೋಡಿ ಇದಕ್ಕೆ ತಕ್ಕಂಥ ಜಾಬ್ ಆಪರ್ಚುನಿಟಿ ಎಷ್ಟಿದ್ದಾವೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಕ್ ಸ್ಕೂಲ್ ಆಫ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತಿದೆ. ಸೊ ಇದು ನಮ್ಮ ಒಂದು ಬಿ ಬಿ ಎ ಮತ್ತು BCom MBA ಇದಕ್ಕೆ ಅಲೈನ್ ಆಗಿರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಕೂಡ ನೀವು ಒಂದಷ್ಟು ಜನಕ್ಕೆ ಮಾತಾಡಿ, ನಿಮ್ಮ ಸೀನಿಯರ್ಸಿಗೆ ಮಾತಾಡಿ, ನಿಮ್ಮ ಟೀಚರ್ಸ್ಗೆ ಮಾತಾಡಿ, ಯಾವುದನ್ನು ತೊಗೊಂಡ್ರೆ ಉತ್ತಮ. ನಿಮ್ಮ ಸೀನಿಯರ್ಸ್ ಆಲ್ರೆಡಿ ಕಷ್ಟಪಟ್ಟಿರ್ತಾರೆ, ಏನು ತೊಗೊಂಡು ಫೇಲ್ ಆದವ್ರು ಇರ್ತಾರೆ, ಅದನ್ನು ತೊಗೊಂಡು ಕರೆಕ್ಟಾಗಿ ಒಂದು ಲೈನಲ್ಲಿ ಹೋದವ್ರು ಇರ್ತಾರೆ. ಸೊ ನೀವು ಒಂದಷ್ಟು ಜನನ ಮಾತಾಡಬೇಕು, ಆಗಲೇ ನಿಮಗೆ ಗೊತ್ತಾಗುತ್ತೆ. ನೀವೆಷ್ಟು ಮಾತಾಡ್ತೀರಾ ಅಷ್ಟು ನಿಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಇದ್ರ ಬಗ್ಗೆ, ಮತ್ತು ನೀವು ತಪ್ಪು ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಅಷ್ಟೇ. ಸೊ ಥ್ಯಾಂಕ್ ಯು. ಈಗ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಕಂಟೆಂಟ್ ಇಷ್ಟ ಆಗ್ತಾಯಿದೆ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ಬೇಕು ನನ್ನ ಕಡೆಯಿಂದ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಬೇಕಾಗಿರೋವಂಥದ್ದು ಏನಿದ್ರು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.